ಒಂದಾನೊಂದು ಕಾಲದಲ್ಲಿ ಚಿಕ್ಕ ಹಳ್ಳಿಯೊಂದರಲ್ಲಿ ರಮೇಶ್ ಎಂಬ ಯುವಕನು ವಾಸಿಸುತ್ತಿದ್ದ. ಆತನು ತೀವ್ರವಾಗಿ ಕೆಲಸ ಮಾಡುತ್ತಿದ್ದರೂ ಜೀವನದಲ್ಲಿ ಯಾವ ಸಂತೋಷವಿಲ್ಲದೆ ನಿರಾಸೆಯಿಂದ ಇರುತ್ತಿದ್ದ. ಹಳ್ಳಿಯ ಪಕ್ಕದಲ್ಲಿದ್ದ ಅರಣ್ಯದಲ್ಲಿ ಪ್ರತಿದಿನ ಸಾಯಂಕಾಲ ಓಡಾಟಕ್ಕೆ ಹೋಗುವುದು ಅವನ ಹವ್ಯಾಸ. ಒಂದು ದಿನ ಅರಣ್ಯದ ಒಳಗಡೆ ಗಾಯಗೊಂಡು ಬಿದ್ದಿದ್ದ ಒಂದು ಕಂದ ನಾಯಿ ಅವನ ದೃಷ್ಟಿಗೆ ಬಂತು. ಪ್ರಾಣಸಂಕಟದಲ್ಲಿದ್ದ ನಾಯಿ ನೋಡಿದ ರಮೇಶ್ ಅದನ್ನು ಮನೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಮಾಡಿಸಿದ. ಕೆಲವೇ ದಿನಗಳಲ್ಲಿ ನಾಯಿ ಚೇತರಿಸಿತು. ಆತನು ಅದರ ಹೆಸರು ಬಳ್ಳಿಯ ಎಂದು ಇಟ್ಟನು. ಬಳ್ಳಿಯ ತನ್ನ ಪ್ರೀತಿಯಿಂದ ರಮೇಶ್ನ ಮನಸ್ಸು ಬದಲಾಯಿಸಿತು. ಪ್ರತಿದಿನವೂ ಆಟವಾಡುವುದು, ಓಡುವುದು, ಜೊತೆಯಲ್ಲಿ ಊಟ ಮಾಡುವ ಮೂಲಕ ಅವನ ಜೀವನಕ್ಕೆ ಅರ್ಥವನ್ನೇ ನೀಡಿತು. ಬದುಕಿನಲ್ಲಿ ಸ್ನೇಹದ ಮಹತ್ವವೇನು ಅನ್ನೋದನ್ನು ಬಳ್ಳಿಯ ಕಲಿಸಿತು. ಕೆಲ ಸಮಯದ ನಂತರ ಬಳ್ಳಿಯ ತನ್ನ ಮೊಟ್ಟಮೊದಲ ಬಾರಿಯ ಕರೆಯನನ್ನು ನೀಡಿತು. ಅದು ರಮೇಶ್ ಮನೆವತ್ತಿಗೆ ಅಕ್ಕಪಕ್ಕದ ಮಕ್ಕಳಿಗೆ ಸಂತೋಷ ತಂದಿತು. ಒಂದಷ್ಟು ಕಾಳಜಿಯು, ಪ್ರೀತಿಯು ಮತ್ತು ಅಸಹಾಯ ಪ್ರಾಣಿಗಳೊಂದಿಗೆ ಹಂಚಿದ ಕ್ಷಣಗಳು ರಮೇಶ್ ಜೀವನವನ್ನೇ ಬದಲಾಯಿಸಿತು.